ಶಿವಾಯ ಗುರವೇ ನಮಃ. ಶ್ರೀಮಾತ್ರೇ ನಮಃ. ಶ್ರೀದೇವಿ ಮಹಾತ್ಮೆ 1ನೇ ಅಧ್ಯಾಯ 2ನೇ ಪದ್ಯ. ಕೇಳಿರೈ ಶೌನಕರೆ ಶಿವನೇ ಹೇಳಿಹನು ನಂದೀಶೆಗೆಯು ಅದ, ಹೇಳುವೆನು ನಿಮಗೀಗ ಕರ್ಣಾಮೃತವದಾಗಿಹುದು. ಹೇಳಿ ಕೇಳುವರಿಂಗೆ ಮುಕ್ತಿಯು ಬಾಳಹುದು, ಸಂಪತ್ತು ಸಂತತಿ ಯಾಲಯದಲಹುದದನು ನಿಮಗೆಯೂ ಹೇಳುವೆ ಕೇಳೆಂದ. ಈ ಒಂದು ಪದ್ಯದ ಅರ್ಥ ಏನು ಅಂದರೆ, ಶೌನಕರೇ, ಇಲ್ಲಿ ಹೇಳ್ತಕ್ಕಂಥ ಸೂತ ಪೌರಾಣಿಕರು ಹೇಳ್ತಾ ಇದ್ದಾರೆ, ಹೇ ಶೌನಕರೇ, ಶಿವನೇ ನಂದೀಶನಿಗೆ ಹೇಳಿರ್ತಕ್ಕಂಥ ಈ ಒಂದು ಕಥೆ ನಾನು ನಿಮಗೆ ಹೇಳ್ತೇನೆ. ಕರ್ಣಾಮೃತವಾಗಿರ್ತಕ್ಕಂಥದ್ದು, ಕರ್ಣಾನಂದವಾಗುವಂತೆ ನಾನು ಹೇಳ್ತೇನೆ. ಇದು ಹೇಳೋದ್ರಿಂದ ಏನಾಗತ್ತೆ? ಕೇಳೋದ್ರಿಂದ ಹೇಳುವವರಿಗೂ ಮತ್ತು ಕೇಳುವವರು ಕೂಡ ಮೋಕ್ಷ ಉಂಟಾಗುತ್ತೆ, ಮುಕ್ತಿ ಉಂಟಾಗುತ್ತೆ. ಮತ್ತು ಸಂಪತ್ತು, ಸಂತತಿ, ಮನೆ, ಮಠ ಎಲ್ಲವೂ ಕೂಡ ಅಭಿವೃದ್ಧಿ ಹೊಂದುತ್ತವೆ. ಈ ದೇವಿಯ ಒಂದು ವಿಶಿಷ್ಟ ಇದೆ, ದೇವಿಯ ಮಹಾತ್ಮೆಯ ಕಥೆ ವಿಶಿಷ್ಟ ಇದು ಅಂತ ಇಲ್ಲಿ ಹೇಳ್ತಕ್ಕಂಥವರಾಗಿದ್ದಾರೆ. ಇದು ಸಾಮಾನ್ಯ ಅರ್ಥ. ನಮಗೇನು ಬೇಕು? ಸಾಮಾನ್ಯವಾಗಿ ಲೌಕಿಕರಿಗೆ ಸಂಪತ್ತು, ಆಸ್ತಿ, ಸಂತತಿ, ಮಕ್ಕಳು, ಮರಿ ಅವರೆಲ್ಲ ಚೆನ್ನಾಗಿರಬೇಕು, ಆರ್ಥಿಕವಾಗಿ ಸದೃಢವಾಗಬೇಕು, ಚೆನ್ನಾಗಿರಬೇಕು. ಇವೆಲ್ಲವೂ ಕೂಡ ಖಂಡಿತ ಬರ್ತದೆ ಈ ದೇವಿ ಮಹಾತ್ಮೆಯನ್ನು ಓದಿದರೆ. ಇನ್ನು ಅದಕ್ಕಿಂತ ಮಿಕ್ಕಿದ್ದೇನೆಂದರೆ ಮೋಕ್ಷ ಕೂಡ ಸಿಗ್ತದೆ ಅಂತ ಹೇಳ್ತಕ್ಕಂಥವರಾಗಿದ್ದಾರೆ. ಯಾರಿಗೆ? ಹೇಳೋರಿಗೆ ಸಿಗುತ್ತೆ ಮತ್ತು ಕೇಳೋರಿಗೆ ಕೂಡ ಸಿಗುತ್ತೆ. ಅಂದರೆ ಇದ್ರಾಗೆ ಹೇಳೋರಿಗೆ ಮೊದಲು ಸಿಗುತ್ತಾ, ಕೇಳೋರಿಗೆ ಮೊದಲು ಸಿಗುತ್ತಾ ಮೋಕ್ಷ? ಇದೊಂದು ಪ್ರಶ್ನೆ. ಒಂದು ಸಲ ಹಿಂಗೆ ಬಂದಿತ್ತು ಚರ್ಚೆ. ಹೇಳೋರಿಗೆ ಮೋಕ್ಷ ಬರುತ್ತಾ, ಫಸ್ಟ್ ಕೇಳೋರಿಗೆ ಮೋಕ್ಷ ಬರುತ್ತಾ? ಹೇಳೋರು ಫಸ್ಟ್ ಭಾಳ ತಿಳ್ಕೊಂಡಿರ್ತಾರೆ, ಅದಕ್ಕಾಗಿ ಹೇಳೋರಿಗೆ ಫಸ್ಟ್ ಮೋಕ್ಷ ಬರುತ್ತೆ, ಆಮೇಲೆ ಕೇಳಿರ್ತಾರಲ್ಲ ಅವ್ರಿಗೆ ಆಮೇಲೆ ಮೋಕ್ಷ ಬರುತ್ತೆ ಅಂತ ಕೆಲವರು ಹಂಗೇನಿಲ್ಲ. ಕೆಲವರು ಕೇಳಿದವ್ರಿಗೂ ಬರುತ್ತೆ, ಹೇಳಿದವ್ರಿಗೂ ಬರುತ್ತೆ, ಇಬ್ಬರಿಗೂ ಬರುತ್ತೆ, ಅದರಾಗೇನು ತೊಂದರೆ ಇಲ್ಲ, ಎರಡು ಒಟ್ಟಿಗೆ ಆಗತ್ತೆ ಅಂತ ಕೆಲವರು ಅಭಿಪ್ರಾಯ. ಹೀಗೆ ಒಂದು ಸಲ ಚರ್ಚೆ ನಡೀತು. ಮುಖ್ಯವಾಗಿ ಯಾರಿಗೆ ಬರ್ತದೆ ಅಂದರೆ, ಇಲ್ಲಿ ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥ ಒಂದು ಕೀ ಪಾಯಿಂಟ್ ಇದೆ ಇದರೊಳಗೆ. ದೇವಿ ಪ್ರತಿಯೊಂದರೊಳಗೂ ಕೂಡ ಒಂದು ಕೀ ಪಾಯಿಂಟ್ ಅನ್ನೋದು ಇದೆ. ದೇವಿ ಭಗವದ್ಗೀತೆ ತಗೊಳ್ರಿ, ದೇವಿ ಮಹಾತ್ಮೆ ತಗೊಳ್ರಿ, ವಿಷ್ಣು ಸಹಸ್ರನಾಮ ತಗೊಳ್ರಿ, ಲಲಿತಾ ಸಹಸ್ರನಾಮ ತಗೊಳ್ರಿ, ಯಾವುದೇ ಒಂದು ಸಹಸ್ರನಾಮ, ಯಾವುದೇ ಒಂದು ವ್ರತ, ಯಾವುದೇ ಒಂದು ಇದನ್ನು ತಗೊಳ್ರೆ ಒಂದು ಕೀ ಪಾಯಿಂಟ್ ಒಂದು ಇರ್ತದೆ. ಏನು ಅಂದರೆ ಶ್ರದ್ಧಾ ಅಂತ ಅನ್ನುವಂಥದ್ದು. ಅದನ್ನು ಮೂಲವಾಗಿ ಹೇಳಿದ್ದಾರೆ. ಶ್ರದ್ಧಾ ಅಂದರೆ ಏನು? ಶಾಸ್ತ್ರವಾಕ್ಯಗಳಲ್ಲಿ ಮತ್ತು ಗುರುವಾಕ್ಯಗಳಲ್ಲಿ ಅಪಾರವಾದ ನಂಬಿಕೆಗೆ ಶ್ರದ್ಧೆ ಅಂತ ಕರೀತಾರೆ. ನಂಬಿಕೆ, ಶ್ರದ್ಧೆ ಅಂದರೆ ನಂಬಿಕೆ ಅಂತ ಅರ್ಥ. ಶ್ರದ್ಧಾವಾನ್ ಲಭತೆ ಜ್ಞಾನಂ. ಯಾರಿಗೆ ಶ್ರದ್ಧಾ ಇರ್ತದೋ ಅವ್ರಿಗೆ ಜ್ಞಾನ ಲಭಿಸ್ತದೆ. ಜ್ಞಾನ ಯಾರಿಗೆ ಉಂಟಾಗ್ತದೋ ಅವ್ರಿಗೆ ಆಮೇಲೆ ಮೋಕ್ಷ ಉಂಟಾಗ್ತದೆ. ಇಲ್ಲದೆ ವಿನಃ ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ಅದಕ್ಕೆ ಇದು ಸತ್ಯವಿದು ಅವಧೂತರು ಹೇಳ್ಕೊತ ಬಂದಿದ್ದಾರೆ. 19ನೇ ಲಾಸ್ಟ್ ನುಡಿಯಲ್ಲೂ ಕೂಡ ಅದನ್ನೇ ಹೇಳಿದ್ದಾರೆ. ಸಂದೇಹ ತಾನಿಲ್ಲ ಅಂದರೆ ಸಂಶಯ ಇಲ್ಲ, ಡೌಟ್ ಬೇಡ ಅಂತ, ಅಂದರೆ ಅದು ಗ್ಯಾರಂಟಿ ಅಂತ, ಇದು ನಂಬು ಅಂತ, ಜನರು ಈ ಅಪ್ಪಂದೆ ಅಂತ, ಈ ರೀತಿ ಅವರು ಹೇಳ್ತಾ ಹೋಗಿದ್ದಾರೆ. ಹಾಗಾಗಿ ನಂಬಿಕೆ ಇಲ್ಲದೆ ಹೋದರೆ, ಅಂದರೆ ಶ್ರದ್ಧೆ ಇಲ್ಲದೆ ಹೋದರೆ ನೀವೇನು ವ್ರತ, ಪೂಜೆ, ಯಮನಿಷ್ಠೆ ಏನು ಮಾಡಿದರೂ ಏನೂ ಉಪಯೋಗ ಇಲ್ಲ. ಫಸ್ಟ್ ನಿಷ್ಠೆ ಇಂಪಾರ್ಟೆಂಟ್, ಶ್ರದ್ಧೆ ಇಂಪಾರ್ಟೆಂಟ್. ಆ ನಂಬಿಕೆ ಯಾರಿಗಿರ್ತದಲ್ಲ ಅವ್ರಿಗೆ ಮೋಕ್ಷ ಆಗುತ್ತೆ. ನಂಬಿಕೆ ಇಲ್ಲದವ್ರಿಗೆ ಮೋಕ್ಷನೂ ಆಗೋಲ್ಲ, ಏನೂ ಕೂಡ ಆಗೋದಿಲ್ಲ, ಅವ್ರಿಗೇನೂ ಆಗೋದಿಲ್ಲ. ಹಾಗಾಗಿ ಹೇಳೋರಿಗಾಗತ್ತಾ? ಹೇಳೋರಿಗೆ ನಂಬಿಕೆ ಇದ್ದರೆ ಹೇಳೋರಿಗಾಗುತ್ತೆ, ಕೇಳೋರಿಗೆ ನಂಬಿಕೆ ಇದ್ದರೆ ಕೇಳೋರಿಗಾಗತ್ತೆ. ಒಂದು ಸಲ ಕಥೆಗಳು ನೋಡ್ತೀವಿ ಸಾಮಾನ್ಯವಾಗಿ, ಸಣ್ಣ ಕಥೆ ಉದಾಹರಣೆ ಕೊಡ್ತೇವೆ. ಒಂದು ಉದಾಹರಣೆ ಕೊಟ್ಟರೆ ನಿಮಗೆ ಸ್ವಲ್ಪ ಬೇಗ ಅರ್ಥ ಆಗ್ಬೋದು. ಒಬ್ಬ ಗುರು ಇರ್ತಾರೆ. ಆಯಮ್ಮ ಏನು ಮಾಡ್ತಾಳೆ, ಆ ಕಡೆಯಿಂದ ಅವ್ರಿಗೆ ಬೇಕಾದ ಸರಕುಗಳನ್ನೆಲ್ಲ ತಂದು ಕೊಡ್ತಾ ಇರ್ತಾರೆ. ಆ ಋಷಿ ತಪಸ್ಸು ಮಾಡ್ತಾ ಇರ್ತಾನೆ. ಆವಾಗ ಒಂದು ಸಲ ಭಾಳ ಭೀಕರ ಅಂತ ಮಳೆ ಬರಲಿಕ್ಕೆ ಆಗೋದಿಲ್ಲ. ಆಯಮ್ಮ ಒಂದು ದಿವಸ ಬರಲಿಲ್ಲ.
ನೆಕ್ಸ್ಟ್ ಮುಂದಿನ ದಿವಸ ಯಾಕಮ್ಮ ಬರಲಿಲ್ಲ ನಿನ್ನೆ ಅಂದರೆ, ಹಿಂಗೆ ಮಳೆ ಭಾಳ ಇತ್ತು, ಹಾಗಾಗಿ ದಡ ಕಾಲುವಿತ್ತಲ್ಲ ಫುಲ್ ಹರಿದು ಅದ್ರ ಮೇಲೆ ಬರಲಿಕ್ಕೆ ಸಾಧ್ಯ ಇಲ್ಲ, ಹಾಗಾಗಿ ದಡ ದಾಟೋಕ್ಕೆ ಕಷ್ಟ ಆಯಿತು, ಹಂಗಾಗಿ ನಾನು ಬಂದಿಲ್ಲ ಅಂತ ಹೇಳಿದರು. ಆವಾಗ ಅವರು ಹೇಳ್ತಾರೆ, ತಪಸ್ಸು ಮಾಡ್ತಕ್ಕಂಥವ್ರು, ಸಂಸಾರ ಸಾಗರವನ್ನೇ ದಾಟಬೇಕಾದ್ರೆ ಈ ಕೇವಲ ಸಾಗರ ಏನಮ್ಮ, ನಾಮಶಕ್ತಿ ಶಿವಾಯ ನಮ ಅಂದರೆ ಸಂಸಾರನೇ ದಾಟ್ತಾರೆ, ಇನ್ನು ಈ ಕಾಲುವೆಯನ್ನು ದಾಟೋದು ಅಂತ ಹೇಳ್ತಾರೆ. ಹೌದಾ ಗುರುಗಳೇ ಅಂತ ನಮಸ್ಕಾರ ಮಾಡ್ಕೊಂಡು ಹೋಗ್ತಾಳೆ. ಇನ್ನೊಂದು ಸರಿ ಏನಾಗತ್ತಂದರೆ ಅದೇ ರೀತಿ ಪ್ರವಾಹ ಬರ್ತದೆ. ಗುರುಗಳು ಹೇಳಿದರು ಶಿವಾಯ ನಮ ಅಂದರೆ ನಾವು ತೇಲ್ಬಿಡ್ತೀವಿ ಅಂತ, ಮುಗೀತು ಅಷ್ಟೇ. ಅದೊಂದೇ ನಂಬಿಕೆ, ಶಿವಾಯ ನಮ ಶಿವಾಯ ನಮ ಶಿವಾಯ ನಮ. ಹೆಜ್ಜೆ ಇಡ್ತಾ ಬಂದ್ಲು, ಸೀದಾ ದಾಟ್ಕೊಂಬಂದ್ಬಿಟ್ಲು. ಅವ್ರಿಗೇನು ಕೊಡಬೇಕಾಗಿರ್ತಕ್ಕಂಥ ಆಹಾರಾದಿಗಳನ್ನ ಕೊಟ್ಟಳು, ಮತ್ತು ತಿರುಗು ಒಂದ್ಸಲಿ ಮತ್ತೆ ಹೋಗಬೇಕಾಯ್ತು, ದಾಟಬೇಕಾಯ್ತು. ಅದೇ ರೀತಿ ಪ್ರವಾಹ ಅವ್ರ ಗುರುಗಳು ಸಹಿತ ಆ ಕಡೆಗೆ ಹೋಗ್ಬೇಕಾಯ್ತು. ಆವಾಗ ಗುರುಗಳೇ ನಡೀರಿ ಹೋಗೋಣ ಅಂದರೆ, ಪ್ರವಾಹ ಐತಲ್ಲಮ್ಮ ಅಂದರು ಗುರುಗಳು. ಪ್ರವಾಹ ಏನು ಸ್ವಾಮಿ, ಈ ಸಮುದ್ರ ಸಂಸಾರ ಸಾಗರನೇ ದಾಟಿಸ್ತಂದ್ರೆ ಈ ಸಾಗರ ಏನು, ಶಿವಾಯನಮ್ ಅಂತ ದಾಡ್ಕೊಂಡು ಹೋಗೋಣ ಅಂತ. ಆಯಮ್ಮನ ದಾಡ್ಕೊಂಡು ಹೋಗ್ತದಾಳೆ, ಈತ ದಾಟ್ಕೊಂಡು ಹೋಗ್ತಾಳೆ, ಮುಳುಗ್ತಾ ಇದ್ದಾಳೆ. ಅರ್ಥ ಏನಿದ್ರು, ಶ್ರದ್ಧಾ ನಂಬಿಕೆ ಅದು ದಾಟಿಸ್ತದೆ ಅಂತ. ಇವೆಲ್ಲ ಕಥೆ ಬಿಡ್ರಿ, ಕಥೆ ಹೇಳೋಕೆ ಭಾಳಷ್ಟು ಚೆನ್ನಾಗಿದ್ದಾವೆ. ಇದನ್ನು ಕೂಡ ಅನ್ನೋರಿದ್ದಾರೆ, ಏನು ಎಂಥರೂ ಕೂಡ ಇದ್ದಾರೆ. ಇದು ಕಥೆ ಅಲ್ಲ, ಇದು ನಿಜ. ಯಾಕಂದರೆ ಇವತ್ತು ಸೈನ್ಸ್ ಕೂಡ ಹೇಳ್ತಾ ಇದೆ, ಈ ಗಾಳಿಯನ್ನು, ಇದು ಇನ್ನು ಆ ಸೈನ್ಸ್ ಕಂಡುಹಿಡ್ತಾ ಇದೆ. ನೀವು ಬೇಕಾದ್ರೆ ಸಾಮಾನ್ಯ ಕೆಲವ್ರಿಗೆ ಗೊತ್ತಿರ್ತದೆ ಇದರ ಬಗ್ಗೆ. ಈ ಗಾಳಿ ಮೇಲೆ ಕೂಡ ನಾವು ನಡಿಬೋದು. ಗಾಳಿ ಮೇಲೆ ನಾರದರು ಹೋಗ್ತಾ ಇದ್ರು ಅಂದಲ್ಲ, ಅಂದರೆ ಯಾವ ಭಾವಿಸ್ಬೇಕಂದ್ರೆ, ನಮ್ಮ ಭಾವ ಹೆಂಗಿರ್ಬೇಕಂದ್ರೆ, ಇದು ಗಟ್ಟಿಗಿದೆ ಅಂತ ಭಾವಿಸಿ ಅದ್ರ ಮೇಲೆ ಕಾಲಿಟ್ಟರೆ ಅದು ತೇಲ್ತದೆ ಅಂತ. ಹೀಗೆ ಇದಕ್ಕೆ ಸೈಂಟಿಫಿಕ್ಕಾಗಿ ಏನೋ ಅದು ಫಿಸಿಕ್ಸ್ ಅಂತ ಕರೀತಾರೆ, ಏನು ಮೆಟ್ರೋಫಿಕ್ಸ್ ಎಂತ ಕರೀತಾರೆ. ಈಗೆಲ್ಲ ಹೊಸ ಒಂದು ಟೆಕ್ನಾಲಜಿ ಬಂದಿದೆ. ಆ ಒಂದು ರೀತಿಯಲ್ಲಿ ಆ ಮನಸ್ಥಿತಿಯನ್ನು ಇಟ್ಕೊಂಡ್ರೆ ಖಂಡಿತವಾಗಿಯೂ ಭೂಮಿ ಮೇಲೆಲ್ಲ ವಾಯುದ ಮೇಲೆ ಕೂಡ ನಡಿಬೋದು, ನೀರಿನ ಮೇಲೆ ಕೂಡ ನಡಿಬೋದು. ಇದು ಕಥೆಗಳಲ್ಲ. ಆ ಭಾವ ಫಿಕ್ಸ್ ಆಗಬೇಕಷ್ಟೇ. ಅದು ದಾಟಿಸ್ತದ ಫಿಕ್ಸ್ ಆದರೆ ಅಲ್ಲಿ ದಾಟಕ್ಕೆ ಸಾಧ್ಯ ಆಗುತ್ತೆ, ಇಲ್ಲಾಂದರೆ ಸಾಧ್ಯನೇ ಇಲ್ಲ. ನೀನು ಎಷ್ಟು ಶಾಸ್ತ್ರ, ಎಷ್ಟು ಪುರಾಣಗಳು ಏನು ಮಾಡಿದರೂ ಕೂಡ ಅದು ಹೊಳೆಗೆ ಹುಣ್ಸೆಹಣ್ಣು ತೊಳ್ದಂಗೆ. ಹಾಗಾಗಿ ನಂಬಿಕೆ ಬಹಳಷ್ಟು ಇಂಪಾರ್ಟೆಂಟ್. ಆ ದೃಢ ನಮಗೆ ಒಳಗೆ ಆಯಿತು ವಿಶ್ವಾಸ, ಖಂಡಿತವಾಗಿ ಆ ಕಡೆಗೆ ದಾಟ್ತೀವಿ ಅಂತ. ಹಂಗಾಗಿ ಈ ನಂಬಿಕೆ ಇದ್ದವರಿಗೆ ಮಾತ್ರ ಆಗ್ತದೆ ವಿನಃ ಸಂಶಯ ಇರೋರಿಗೆ ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ಅದಕ್ಕೆ ಕೊನೆಗೆ ದೇವಿ ಮಹಾತ್ಮೆ ಏನು ಪ್ರಾರಂಭ ಪೀಠಿಕಾಧ್ಯಾಯಲ್ಲಿ ಸಂದೇಹ ಪಡಬೇಡ ಅಂತ ಅದಕ್ಕೆ ಹೇಳಿರೋದು. ಸಂದೇಹ ತಾನಿಲ್ಲ ಅಂಥೇಳಿ ಅದನ್ನು ಒತ್ತಿ ಹೇಳಿದ್ದಾರೆ. ಅದು ಕೀ ಪಾಯಿಂಟ್ ಇದೆ. ಇನ್ನೊಂದು ಏನಂದರೆ, ಇಲ್ಲಿ ದೇವಿ ಮಹಾತ್ಮೆ ಅಂತ ಅನ್ಬೇಕಾದ್ರೆ ನಾವು ಇದನ್ನು ಸ್ಫುರಣೆಗೆ ತಂದುಕೊಳ್ಬೇಕು. ದೇವಿ ಮಹಾತ್ಮೆ ಅಂದರೆ, ದೇವಿ ಅಂದರೆ ಒಂದು ಅಮ್ಮ ಇದ್ದಾಳೆ, ಆಯಮ್ಮಂದೆಲ್ಲೋ ಅಂತಾರೆ ಅಂತ ಇದರ ಅರ್ಥ ಅಲ್ಲ. ಇದು ಸ್ಥೂಲಾರ್ಥ. ಸಾಮಾನ್ಯ ಗ್ರಹಣ ಮಾಡಲಿಕ್ಕೆ ಒಂದು ರೂಪಕಲ್ಪನೆ ಮಾಡಿದ್ದಾರೆ. ವಿಶೇಷ ಅರ್ಥ ಏನು ಅಂದರೆ, ದಿವ್ ಅಂದರೆ ಪ್ರಕಾಶ, ಬೆಳಕು, ಚೈತನ್ಯ, ಆ ಚಿಚ್ಚಕ್ತಿ, ಈ ಸ್ವರೂಪವೇ ದೇವಿ. ಅದರ ಒಂದು ಮಹಾತ್ಮೆ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾ ಇರೋದು. ಅದರ ಒಂದು ಮಹಿಮೆ ಏನಿದೆ, ಅದರೊಂದು ವಿಶೇಷತೆ ಏನಿದೆ, ಅದನ್ನು ನಾನು ಹೇಳ್ತೀನಿ ಅಂತ ಇಲ್ಲಿ ಹೇಳ್ತಾ ಇರೋದು. ಇದು ಕೇವಲ ಅಮ್ಮ ಪ್ರತ್ಯಕ್ಷ ಆದಲು, ಇವ್ರು ಸಂಹಾರ ಮಾಡಿದ್ಲು, ಸಂಹಾರ ಮಾಡೋದು ಇರ್ತದೆ. ಜೊತೆಗೆ ಅದರಲ್ಲಿರ್ತಕ್ಕಂಥ ರಹಸ್ಯ ಅಂದರೆ, ದೇವಿ ಅಂದ ಕೂಡಲೇ ಆ ಪ್ರಕಾಶ, ಆ ಚೈತನ್ಯ ಅನ್ನೋದು ನಮ್ಮ ಮನಸ್ಸಿನಲ್ಲಿ ಸ್ಫುರಣೆ ಆಗಬೇಕು. ಆವಾಗ ಮಾತ್ರ ಇದು ಪೂರ್ಣ ಪ್ರಮಾಣದಲ್ಲಿ ಅರ್ಥ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನೊಂದು ರಹಸ್ಯ ಇದರೊಳಗೆ ಏನಂದರೆ, ಶಿವನೇ ಯಾರಿಗೆ ಹೇಳಿದರು, ನಂದೀಶನಿಗೆ ಹೇಳಿದರು ಅಂತ. ಶಿವನ ಎದುರಿಗೆ ಯಾವಾಗಲೂ ನಂದೀಶ ಇರ್ತಾನೆ. ಶಿವ ಅಂದರೆ ಏನು? ಶಿವ ಅಂದರೆ ಮಂಗಳ ಸ್ವರೂಪ ಅಂತ, ಫಾರ್ಮ್ ಆಫ್ ಗುಡ್ನೆಸ್. ಅದು ಎಲ್ಲ ಒಳ್ಳೆಯದೇನಿದೆ ಅದರ ಒಂದು ಫಾರ್ಮೇ ಶಿವ. ಶಿವ ಅಂದರೆ ಮಂಗಳ ಸ್ವರೂಪ. ಎಲ್ಲ ಒಳ್ಳೆಯದಾಗ್ತಾ ಇದೆ ಅಂದರೆ ಅದು ಶಿವನ ಅನುಗ್ರಹ ಅಂತ. ಆ ಶಿವನ ಎದುರಿಗೆ ಯಾರು ಇರ್ತಾರೆ ಅಂದರೆ ನಂದಿ ಇರ್ತಾನೆ. ನಂದಿ ಅಂದರೆ ಆನಂದ ಅಂತ ಒಂದಿದೆ. ನಂದಿ ಅಂದರೆ ನಂದೀಶಗೆ ಇನ್ನೊಂದು ಮುಖ್ಯವಾಗಿ ಎದಕ್ಕೆ ಕರೀತಾರೆ, ಧರ್ಮಕ್ಕೆ ಸೂಚನೆ ಮಾಡ್ತಾರೆ. ಧರ್ಮಕ್ಕೆ ಪ್ರತೀಕ ನಂದಿ. ಧರ್ಮ ಅಂದರೆ
ಎಲ್ಲರಿಗೂ ಗೊತ್ತಿದೆ. ಧರ್ಮ ಅಂದರೆ ಎಲ್ಲರಿಗೂ ಗೊತ್ತಿದೆ. ಅದು ಏನಂದರೆ ಈಗ ಸ್ವಲ್ಪ ವ್ಯತ್ಯಾಸ ಆಗಿಬಿಟ್ಟಿದೆ. ಧರ್ಮಕ್ಕೆ ಅರ್ಥನೇ ಗೊತ್ತಿಲ್ಲ. ಧರ್ಮ ಅಂದರೆ ಈ ಜಾತಿಗಳು ಇವು ಅಂತ ತಿಳ್ಕೊಂಡು ಇವು ಜಾತಿಗಳಂತಾರ ಆಗಲಿ, ಧರ್ಮ ಅನ್ನೋದೇ ಇಲ್ಲ ಅವಕ್ಕೆ. ಸರ್ಕಾರ ತಂದು ನೀವು ಯಾವ ಧರ್ಮ ಅಂತ ಕಾಲಮ್ನಲ್ಲಿ ಅದು ಅಪಭ್ರಂಶ. ಆ ವಿಜ್ಞಾನಿಗಳು ಅಜ್ಞಾನಿಗಳು ಅವರು. ಯಾಕಂದರೆ ಅದಕ್ಕೆ ಅವಿದ್ಯಾ ಅಂತ ಅಂದಿದೆ. ಡಿಗ್ರಿಗಳೆಲ್ಲ ಮಾಡ್ತಾರಲ್ಲ, ಅದಕ್ಕೆ ವಿದ್ಯಾವಂತರು ಅಂದಿಲ್ಲ ಅವ್ರಿಗೆ. ಶಾಸ್ತ್ರ ನಾನಲ್ಲ, ಮತ್ತು ಶಾಸ್ತ್ರ ಏನು ಹೇಳಿದೆ ಅವಕ್ಕೆಲ್ಲ ಅವಿದ್ಯಾ ಅಂತ ಕರೀತಾರೆ. ಯಾವುದು ವಿದ್ಯಾ ಅಂದರೆ ಯಾವುದು ನಿನ್ನನ್ನು ನಿನಗೆ ತಿಳಿಸ್ಕೊಡ್ತದಲ್ಲ ಅದು ವಿದ್ಯಾ ಅಂತ. ಇನ್ನು ಉಳಿಕಿದವೆಲ್ಲ ಅವಿದ್ಯೆಗಳೇ. ಹಾಗಾಗಿ ಅವ್ರ ಧರ್ಮದ ಕಾಲಮ್ ಧರ್ಮ, ನಾವು ಹಿಂದೂ ಧರ್ಮ, ಕ್ರಿಶ್ಚಿಯನ್ ಧರ್ಮ, ನಮ್ಮ ಪಾರ್ಸಿ ಧರ್ಮ, ಇನ್ನೊಂದು ಧರ್ಮ ಅಲ್ಲದು ಮತ. ಅವರ ಒಂದು ಅಭಿಪ್ರಾಯ ಅಷ್ಟೇ. ಧರ್ಮ ಅನ್ನೋದು ಮಾತ್ರ ಯಾವಾಗಲೂ ಶಾಶ್ವತವಾಗಿರ್ತಕ್ಕಂಥದ್ದು. ಅದು ವ್ಯತ್ಯಾಸ ಆಗೋದಿಲ್ಲ. ಅದು ಹೆಂಗಿರ್ತದೆ ಅಂದರೆ, ಈಗ ಒಂದು ಕಾರಣ ಇದ್ದೇ ಇರ್ತದೆ. ಈಗ ನೀರಿಗೆ ಒಂದು ಧರ್ಮ ಇದೆ. ಏನಂದರೆ ಅದು ಹಾಕಿದರೆ ಕೆಳಗೆ ಹರಿತದಾಗಲಿ ಮೇಲಕ್ಕೆ ಹರಿಯೋದಿಲ್ಲ. ಮೇಲಕ್ಕೆ ಹರಿತೈತಂದರೆ ಅದಕ್ಕೆ ಬೇರೆ ಏನಾರ ಪ್ರೊಟೆಕ್ಷನ್ ಬೇಕು. ಪೈಪ್ ಹಚ್ಚಿದ್ದೀವ್ರಿ, ಮ್ಯಾಲಿಂದ ನೀರು ಹರಿತೈತಂದರೆ ಅದಕ್ಕೆ ಒಂದು ಸಾಧನೆ ಇರ್ತದೆ. ನೀರು ಕೆಳಗಿದ್ದದ್ದು ಮ್ಯಾಲಿಂಗೆ ಹೋಗ್ತಾ ಇದೆ ಅಂದರೆ ಒಂದು ಕಾರಂಜಿ ಆಗ್ತದೆ, ಅಲ್ಲೇನೋ ಅಡೆತಡೆ ಇದೆ ಬರ್ತಾಯಿದೆ ಅಂತ, ಒಂದೇನೋ ಫೋರ್ಸ್ ಇದೆ ಅಂತ. ಇಲ್ಲ ಅಂದರೆ ನೀರು ಮಾತ್ರ ಕೆಳಗೆ ಹರಿಯೋದು. ಬೆಂಕಿ ಇದೆಯಲ್ಲ ಅದು ಯಾವಾಗಲೂ ಸುಡೋದೇ, ಯಾವುದೇ ಕಾರಣಕ್ಕೂ ಅದು ಸುಡೋದೇ. ನೀನು ನೋಟ್ ಇಟ್ಟರು ಸುಡ್ತೈತೆ, ಪೇಪರ್ ಇಟ್ಟರು ಸುಡ್ತೈತೆ, ಕೈ ಇಟ್ಟರು ಸುಡ್ತೈತೆ. ಪಾಪ ಇವನೇ ಬೆಂಕಿ ಹಚ್ಚಿರೋದು, ಪಾಪ ಇವನ ಕೈ ನಾನು ಯಾಕೆ ಸುಡಬೇಕು ಅನ್ನೋದು ಯಾವುದೇ ಕಾರಣಕ್ಕೂ ಅದಕ್ಕೆ ದ್ವಂದ್ವ ವ್ಯತ್ಯಾಸ ಏನಿಲ್ಲ. ಇದು ಧರ್ಮ. ಅದು ಯಾವಾಗಲೂ ವ್ಯತ್ಯಾಸ ಆಗೋದಿಲ್ಲ. ಕಾಲಕ್ಕೂ ಕೂಡ ಯಾವುದು ಎಲ್ಲ ಕಾಲಕ್ಕೂ ಈಗಿನ ಕಾಲಕ್ಕೂ ಅದು ಸುಡ್ತೈತೆ. ಹಿಂದೆ ಕೃತಯುಗದಲ್ಲೂ ಸುಡ್ತಾಯಿತ್ತು, ಇವಾಗೂ ಸುಡ್ತಾ ಇದೆ, ಮುಂದೆ ಕೂಡ ಸುಡ್ತೈತೆ. ಅದು ಧರ್ಮ ಯಾವುದೇ ಕಾರಣಕ್ಕೂ ವ್ಯತ್ಯಾಸ ಆಗೋದಿಲ್ಲ. ಧರ್ಮ ಶಾಶ್ವತವಾಗಿರ್ತಕ್ಕಂಥದ್ದು. ಯಾವಾಗ ಮಂಗಳ ಇರ್ತದೋ, ಎಲ್ಲ ಶುಭ ಇರ್ತದೋ, ಅಲ್ಲಿ ಎದುರಿಗೆ ಧರ್ಮ ಇರ್ತದೆ ಅಂತ ಅರ್ಥ. ಧರ್ಮವನ್ನು ನಾವು ಯಾವಾಗ ಕಾಪಾಡ್ತಾ ಇರ್ತೀವೋ ಅದರಂತೆ ಶಿವ ಇರ್ತಾನೆ ಅಂತ ಅರ್ಥ. ಇದು ಮೂಲವಾಗಿರ್ತಕ್ಕಂಥದ್ದು, ವಿಶೇಷವಾಗಿರ್ತಕ್ಕಂಥದ್ದು ಇದು ರಹಸ್ಯ. ಇನ್ನು ಆಲಯ ಸಂಪತ್ತು ಎಲ್ಲವೂ ಜಾಸ್ತಿ ಆಗ್ತವೆ, ಖಂಡಿತವಾಗಿ ಆಗ್ತವೆ. ಶ್ರದ್ಧೆಯಿಂದ ನನಗೆ ಆಗುತ್ತೆ ಅಂತ ನಂಬಿ ಮಾಡಿದರೆ ಖಂಡಿತವಾಗಿ ಅದು ಫಲ ಕೊಟ್ಟೇ ಕೊಡುತ್ತೆ. ನಂಬಿದರೆ ಇಂಬು, ಇಲ್ಲ ಅಂದರೆ ಚೆಂಬು ಅಷ್ಟೇ. ಶಿವಾಯ ಗುರುವೇ ನಮಃ. ಶ್ರೀಮಾತ್ರೇ ನಮಃ.